ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲ ದೇವಾನುದೇವತೆಗಳಿಗೂ ಅವರವರದೇ ಆದ ವಿಶಿಷ್ಟ ಭಾವರೂಪಗಳಿವೆ. ಶ್ರೀರಾಮ ಮರ್ಯಾದಾ ಪುರುಷೋತ್ತಮ, ಸೀತೆ ಸಹನ ಸಿಂಧು, ವಿಷ್ಣು ಸೃಷ್ಟಿ ಚೈತನ್ಯ, ಲಕ್ಷ್ಮೀ ಸೌಭಾಗ್ಯ ದೇವತೆ, ಪಾರ್ವತಿ ಶಕ್ತಿ ಸ್ವರೂಪಿಣಿ, ಶಿವ ವಿರಾಗಿ. ಆದರೆ ಪ್ರೇಮದ ಮಾತು ಬಂದಾಗ ನಮ್ಮೆದುರು ಬರುವುದು ಒಂದೇ ದೇವರ ಚಿತ್ರವಲ್ಲ, ಅದೊಂದು ಜೋಡಿಯ ಮೂರ್ತಿ. ಅದೇ ರಾಧಾಕೃಷ್ಣ. ಅವರ ಅಲೌಕಿಕ ಪ್ರೇಮ ಕಥೆ ನಡೆದದ್ದು ನಮ್ಮದೇ ಲೋಕದಲ್ಲಿ. ಆದರೆ ಅವರು ಇಲ್ಲಿಗೆ ಬಂದಿದ್ದು ಹೇಗೆ? ಪ್ರೇಮದ ಹೊಸ ಪರಿಭಾಷೆಯನ್ನು ನಮಗೆ ತಿಳಿಸಿಕೊಡುವುದಕ್ಕೆಂದೇ ಅವರು ಇಲ್ಲಿ ಅವತಾರವೆತ್ತಿ ಬಂದಿದ್ದ. ಇದನ್ನೆಲ್ಲ ತಿಳಿಯುವುದಕ್ಕೆ ನಾವು ಯುಗ ಯುಗಗಳಿಂದ ಅವರು ನೆಲೆಸಿರುವ ಗೋಲೋಕಕ್ಕೆ ಹೋಗಬೇಕು. ಈ ಕಥೆ ಆರಂಭವಾಗುವುದೇ ಶ್ರೀಕೃಷ್ಣನ ಪರಮ ಭಕ್ತನೊಬ್ಬ ಅವನ ದರ್ಶನಕ್ಕಾಗಿ ಅಲ್ಲಿಗೆ ಹೋಗುವುದಿಲ್ಲ.